ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. MDH. ಇನ್ನು ಹಿಂದೂ ಕಾರ್ಯಕರ್ತ ಹಾಗೆ ರೌಡಿ ಶೂಟರ್ ಕೂಡ ಆಗಿದ್ದ ಸುಹಾಸ್ ಶೆಟ್ಟಿಯನ್ನ ನಡು ರಸ್ತೆಯಲ್ಲೇ ಕೊಂದು ಹಾಕಲಾಗಿತ್ತು. ಇದೇ ಕೊಲೆಗೆ ಹಣ ಕೊಟ್ಟಿದ್ಯಾರು? ಎಷ್ಟು ತಿಂಗಳುಗಳ ಹಿಂದೆ ಕೊಲೆಗೆ ಸಂಚು ರೂಪಿಸಲಾಗಿತ್ತು? ಸುಹಾಸ್ನನ್ನ ಕೊಂದಿದ್ದು ಯಾಕೆ? ಈ ರಹಸ್ಯಗಳು ಇವತ್ತು ಬಯಲಾಗ್ತಾ ಇದೆ. ಹಾಗೆ ಈ ರಹಸ್ಯಗಳು ಬಯಲಾಗ್ತಾ ಇದ್ದ ಹಾಗೆ ಫಾಜಿಲ್ ಕುಟುಂಬದ ಪರವಾಗಿ ಮಾತನಾಡಿದ್ದಂತ UT ಖಾದರ್ ವಿರುದ್ಧ ಬಿಜೆಪಿ ಕೆಂಡ ಕಾರಿದೆ. ಅಷ್ಟೇ ಅಲ್ಲ, ಇದರ ನಡುವೆ ದುರುಳರು ನೆಕ್ಸ್ಟ್ ನಮ್ಮ ಟಾರ್ಗೆಟ್ ಯಾರು ಅಂತ ಕೆಲ ಮಂದಿಯ ಹೆಸರುಗಳನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹರಿಬಿಡೋದಕ್ಕೆ ಶುರು ಮಾಡ್ತಾ ಇದ್ದಾರೆ. ಹೀಗಾಗಿ ಸರ್ಕಾರವೇ ಕೆಲವರನ್ನ ಟಾರ್ಗೆಟ್ ಮಾಡಿ ಕೊಲೆ ಮಾಡಿಸ್ತಾ ಇದೆ ಅಂತ ವಿರೋಧ ಪಕ್ಷದವರು ಟೀಕೆ ಮಾಡ್ತಾ ಇದ್ದಾರೆ. ಸುಹಾಸ ಪ್ರತೀಕಾರದ ಹತ್ಯೆ, ಪರಿಹಾರದ ದುಡ್ಡಲ್ಲೇ ಸುಪಾರಿ. ಸಫ್ವಾನ್ ಗ್ಯಾಂಗಿಗೆ 3 ಲಕ್ಷ ಅಡ್ವಾನ್ಸ್ ಕೊಟ್ಟಿದ್ದ ಫಾಜಿಲ್ ಸಹೋದರ. ದಕ್ಷಿಣ ಕನ್ನಡ ಜಿಲ್ಲೆಯ ಬಜರಂಗದಳ ಕಾರ್ಯಕರ್ತ ರೌಡಿ ಶೀಟರ್ ಸುಹಾಸ್ ಶೆಟ್ಟಿ ಮೊನ್ನೆ ಅಂದ್ರೆ ಗುರುವಾರ ರಾತ್ರಿ ಮಂಗಳೂರಿನಲ್ಲಿ ಬರ್ಬರವಾಗಿ ಕೊಲೆಯಾಗಿದ್ದ. ನಡು ರಸ್ತೆಯಲ್ಲೇ ರಕ್ತದ ಮಡುವಿನಲ್ಲಿ ಬಿದ್ದಿದ್ದ ಸುಹಾಸ್ ನರಳಾಡ್ತಾ ಇದ್ರು. ಯಾರೊಬ್ಬರೂ ಆತನ ಸಹಾಯಕ್ಕೆ ಬಂದಿರಲಿಲ್ಲ. ಇದಕ್ಕೆ ಈ ವಿಡಿಯೋ ಸಾಕ್ಷಿಯಾಗಿದೆ. ಇದೇ ಕೇಸ್ ಭೇದಿಸಿದ ಪೊಲೀಸರು 8 ಆರೋಪಿಗಳ ಹೆಡೆಮುರಿ ಕಟ್ಟಿದ್ದಾರೆ. ಸಫ್ವಾನ್ ಮೇಲಿನ ಅಟ್ಯಾಕ್ ಹಾಗೂ ಫಾಜಿಲ್ ಕೊಲೆ ಕಾರಣ ಅಂತ ಪೊಲೀಸರೇ ಹೇಳಿದ್ರು. ಈ ಬಗ್ಗೆ ಆಳವಾಗಿ ತನಿಖೆ ಮಾಡ್ತಾ ಇದ್ದಂತೆ ಮತ್ತಷ್ಟು ರಹಸ್ಯಗಳು ರಿವೀಲ್ ಆಗಿವೆ. 2023 ಸೆಪ್ಟೆಂಬರ್ 3ರಂದು ಸುಹಾಸ್ ಹತ್ಯೆ ಆರೋಪಿ ಸಫ್ವಾನ್ ಮೇಲೆ ಹಲ್ಲೆಯಾಗಿತ್ತೆ. ಈ ಹಲ್ಲೆ ಮಾಡಿದ್ದು ಸುಹಾಸ್ ಶೆಟ್ಟಿ ಆಪ್ತ ಪ್ರಶಾಂತ್. ಈ ವೇಳೆ ಸಹವಾನ್ ನೋಡೋದಕ್ಕೆ ಈ ಹಿಂದೆ ಸುಹಾಸ್ ಶೆಟ್ಟಿಯಿಂದ ಹತ್ಯೆಯಾಗಿದ್ದ ಫಾಜಿಲ್ ಸಹೋದರ ಆದಿಲ್ ಆಸ್ಪತ್ರೆಗೆ ಬಂದಿರ್ತಾನೆ. ಈ ವೇಳೆ ಸಹವಾನ್ ಸಹಚರ ಮುಜಾಮಿಲ್ ಸುಹಾಸ್ ಹತ್ಯೆಗೆ ಆದಿಲ್ ಬಳಿ ಡೀಲ್ ಕುದುರಿಸ್ತಾನೆ. ಫಾಜಿಲ್ ತಮ್ಮ ಆದಿಲ್ನಿಂದ ಸಫ್ವಾಲ್ ಟೀಮ್ಗೆ 3 ಲಕ್ಷ ಅಡ್ವಾನ್ಸ್ ಹಣ ಹೋಗಿರುತ್ತೆ. ಅದರಂತೆ ಸುಹಾಸ್ ಹತ್ಯೆಗೆ ಸಹವಾನ್ ಸಂಚು ರೂಪಿಸಿ ಕತೆ ಮುಗಿಸಿರುವುದು ತನಿಖೆಯಿಂದ ಗೊತ್ತಾಗಿದೆ. ಸಫ್ವಾನ್ ಕೂಡ ಅದು ಭಯ ಇತ್ತು, ನನಗೆ ಇವರು ಹೊಡಿತಾರೆ ಒಂದು ದಿವಸ. ಸೊ ಸಫ್ವಾನ್ ಮತ್ತು ಆದಿಲ್ ಇವರು ಸೇರಿದು ಪ್ಲಾನ್ ಮಾಡಿದ್ದಾರೆ. ಅದಕ್ಕಾಗಿ ಅವ್ರಿಗೆ ಆದಿಲ್ಗೆ ನಾವು ಮುಖ್ಯ ಆರೋಪಿ ಮಾಡಿದ್ದೀವಿ ಮತ್ತು ಅರೆಸ್ಟ್ ಮಾಡಿದ್ದೀವಿ. ಆದಿಲ್ 5 ಲಕ್ಷ ಕೊಟ್ಟಿದ್ದಾರೆ. ಫಾಜಿಲ್ ಕುಟುಂಬದ ಪರ ಬ್ಯಾಟ್ ಬೀಸಿದ್ರ ಖಾದರ್, ಕೆರಳಿದ ಬಿಜೆಪಿ. ಖುದ್ದು ಪೊಲೀಸ್ ಕಮಿಷನರ್ ಅವರೇ ಫಾಜಿಲ್ ಸಹೋದರ ಆದಿಲ್ ಹಣ ನೀಡಿದ್ದರ ಬಗ್ಗೆ ಹೇಳಿಕೆ ನೀಡಿದ್ದಾರೆ. ಇದೇ ಹೇಳಿಕೆ ಮುಂದಿಟ್ಟುಕೊಂಡ ಬಿಜೆಪಿ ನಾಯಕರು ಸ್ಪೀಕರ್ ಖಾದರ್ ವಿರುದ್ಧ ಕಿಡಿಕಾರಿದ್ದಾರೆ. ಫಾಜಿಲ್ ಕುಟುಂಬ ಕರೆ ಮಾಡಿತ್ತು, ಯಾವುದೇ ಪಾತ್ರ ಇಲ್ಲ ಅಂತ ಕುಟುಂಬ ಹೇಳಿದೆ ಅಂತ ಖಾದರ್ ವಿರುದ್ಧ ಬಿಜೆಪಿ ಕೆಂಡ ಕಾರಿದೆ. ಫಾಜಿಲ್ ಅವರ ತಂದೆ ಮತ್ತು ತಮ್ಮ ಫೋನ್ ಮಾಡಿ ನಮಗೆ ಇದಕ್ಕೆ ಯಾವುದೇ ಸಂಬಂಧವಿಲ್ಲ, ನಾವು ಪ್ರತೀಕಾರ ಮಾಡೋದು ಆಲೋಚನೆ ಮಾಡಲೂ ಇಲ್ಲ, ಆಗಲೂ ನಾವು ಅದನ್ನು ದೇವರಿಗೆ ನಾವು ಅದನ್ನು ಮುಂದಿಟ್ಟು ನಾವು ಅದನ್ನು ಬಿಟ್ಟಿದ್ದೇವೆ. ನಾವು ಯಾವುದೇ ಸಂದರ್ಭದಲ್ಲಿ ಈ ಪೊಲೀಸ್ ಇಲಾಖೆಯ ಯಾವಾಗ ಕರೆದ್ರೂ ಕೂಡ ನಾವು ಸ್ಟೇಷನ್ಗೆ ನಾವು ಬಂದು ಅವರ ತನಿಖೆಯನ್ನು ಭಾಗವಹಿಸ್ತೇವೆ, ಸ್ಪಷ್ಟವಾಗಿ ಅವರು ಹೇಳಿದ್ದಾರೆ. ಸೊ ಈಗ ತನಿಖೆ ಬರಲಿ. ಫಾಜಿಲ್ ಕುಟುಂಬಕ್ಕೂ ಸುಹಾಸ್ ಶೆಟ್ಟಿ ಬರ್ಬಾತಿಗೂ ಸಂಬಂಧ ಇಲ್ಲ. ನೀವೇನು ತನಿಖಾಧಿಕಾರಿನ? ಫಾಜಿಲ್ ಕುಟುಂಬಕ್ಕೆ ಕ್ಲೀನ್ ಚೀಟ್ ಕೊಡ್ತಾ ಇದ್ದೀರಾ? ಖಾದರ್ರನ್ನು ವಿಚಾರಣೆ ಮಾಡಿ ಅಂತ ಬಿಜೆಪಿ ಶಾಸಕಿ ಭಗೀರಥಿ ಮುರುಳಿಯ ಆಗ್ರಹಿಸಿದ್ದಾರೆ. ಇನ್ನು ಫಾಜಿಲ್ ಕುಟುಂಬಕ್ಕೆ ನೀಡಲಾಗಿದ್ದ ಪರಿಹಾರದ ದುಡ್ಡಲ್ಲೇ ಸುಪಾರಿ ನೀಡಲಾಗಿದೆ ಅಂತ ಛಲವಾದಿ ನಾರಾಯಣಸ್ವಾಮಿ ಆರೋಪಿಸಿದ್ದಾರೆ. ಇದಕ್ಕೆ ಪ್ರತಿಕ್ರಿಯಿಸಿದ ಸಿಎಂ ಈ ಬಗ್ಗೆ ಮಾಹಿತಿ ತೆಗೆದುಕೊಂಡು ಮಾತನಾಡ್ತೀನಿ ಎಂದ್ರು. ಖಾದರ್ ಕೂಡ ಅವರ ಬಗ್ಗೆನೇ ಒಂದು ರೀತಿಯ ಒಲವನ್ನು ತೋರಿಸುವಂತ ನಿಟ್ಟಿನಲ್ಲಿ ಮಾತಾಡಿದ್ದಾರೆ. ಅವರ ಬಗ್ಗೆ ಕೂಡ ಇವತ್ತು ಅವರು ಒಂದು ಫೋನಿನ ಮುಖಾಂತರ ಮಾತಾಡಿದ್ದಾರೆ. ಅವರು ನಿರಪರಾಧಿ ಅಂತ ಹೇಳಿದ್ದಾರೆ. ಅದು ಹೇಗೆ ಹೇಳಿದ್ದಾರೆ? ಅದಕ್ಕೋಸ್ಕರ ಅವರನ್ನು ಕೂಡ ಇವತ್ತು UT ಖಾದರನ್ನು ಕೂಡ ತನಿಖೆ ಮಾಡುವಂತ ಕೆಲಸವನ್ನು ಪೊಲೀಸ್ ಇಲಾಖೆ ಮಾಡಬೇಕು ಅಂತ. ಖಾದರ್ ಅವರಿಗೆ ಕಮಿಷನರೇ ಕಪಾಳ ಮೋಕ್ಷ ಮಾಡಿದ್ದಾರೆ ಅಂತ ಹೇಳ್ತೇನೆ. ಯಾಕೆ ಅಂತಂದ್ರೆ ಇವ್ರಿಗೇನ್ ಸಂಬಂಧ ಇದೆ? ಅದು ಈಗ ವರದಿಗಳೇ ಬರ್ತಿದೆ. ಈ ಸರ್ಕಾರ ಅವರಿಗೆ ಕೊಟ್ಟ ಪರಿಹಾರದಲ್ಲೇ 5 ಲಕ್ಷ ಆವತ್ತೇ ತಗೊಂಡು ಕೊಟ್ಟಿದೆ ಅಡ್ವಾನ್ಸ್ ಸುಪಾರಿಗೆ. ಅದರ ಬಗ್ಗೆ ನೋಡಬೇಕು, ನನಗೆ ಗೊತ್ತಿಲ್ಲ. ದಿನೇಶ್ ಗುಂಡೂರಾವ್ ಮತ್ತು ಹೋಮ್ ಮಿನಿಸ್ಟರ್ ಇಬ್ರು ಹೋಗಿದ್ರು. ಅವ್ರ ಜೊತೆ ಮಾತಾಡಿಲ್ಲ ನಾನು. ಅವ್ರ ಜೊತೆ ಮಾತಾಡಿದ ಮೇಲೆ ಹೇಳ್ತೀನಿ. ಸುಹಾಸ್ ಮನೆಗೆ ಭೇಟಿ ವಿಚಾರದಲ್ಲೂ ರಾಜಕೀಯ. ನಿನ್ನೆಯಷ್ಟೇ ಮಂಗಳೂರಿಗೆ ಗೃಹ ಸಚಿವ ಪರಮೇಶ್ವರ್ ಭೇಟಿ ಕೊಟ್ಟಿದ್ರು. ಸರ್ಕ್ಯೂಟ್ ಹೌಸ್ನಲ್ಲಿ ಮುಸ್ಲಿಂ ಮುಖಂಡರ ಜೊತೆ ಸಭೆ ನಡೆಸಿದ್ರು. ಆದರೆ ಸಭೆ ನಡೆಸಿದ ಪರಮೇಶ್ವರ್ ಸುಹಾಸ್ ಶೆಟ್ಟಿ ಮನೆಗೆ ಹೋಗಿಲ್ಲ, ಯಾವ ಸಚಿವರು ಬಂದಿಲ್ಲ ಅಂತ ಸುಹಾಸ್ ಶೆಟ್ಟಿ ತಾಯಿ ಸುಲೋಚನಾ ಕೂಡ ಆಕ್ರೋಶ ಹೊರಹಾಕಿದ್ರು. ಇದನ್ನು ಪ್ರಶ್ನಿಸಿರುವ ಬಿಜೆಪಿ ಪರಮೇಶ್ವರನ್ನ ಪ್ರಶ್ನಿಸಿದೆ. ಇದಕ್ಕೆ ಪರಮೇಶ್ವರ್ ಏನಂದ್ರು ನೀವೇ ನೋಡಿ. ಇಲ್ಲೆಲ್ಲ ಏನ್ ನಡೆದಿದೆ ನೀವು ಹೋಗಿ. ಈಗ ಯಾರು ತೀರ್ಕೊಂಡಿದ್ದಾರೆ ಅವ್ರ ಮನೆಗೆ ಹೋದ್ರ ನಿನ್ನೆ ನೀವು ಯಾರ್ಯಾರ ಮನೆಗೆ ಹೋಗ್ತಾ ಇದ್ದೀರಿ ಗೊತ್ತಿಲ್ವಾ? ಇದರಿಂದ ನಿಮ್ಮ ಪ್ರೇರೇಪಣೆಗಳು ಇದರಲ್ಲಿದೆ. ಈ ಸರ್ಕಾರ ಇದರೆಲ್ಲದರ ಜವಾಬ್ದಾರಿ ಬರಬೇಕು. ಲಾ ಅಂಡ್ ಆರ್ಡರ್ ಸಿಚುವೇಶನ್
ಇನ್ ಕರ್ನಾಟಕ ಈಸ್ ಬಿಗ್ ಝೀರೋ. ನೀವೇನು ಮಾಡೋ ಪರಿಸ್ಥಿತಿಯಲ್ಲಿಲ್ಲ ಅಂತ ಆಗಿದೆ. ನಿಮ್ಮ ಕೈ ಮೀರಿ ಹೋಗಿದೆ. ಯಾಕೆ ಅಂತಂದ್ರೆ ಎಲ್ಲಾ ಕಡೆಯಲ್ಲಿ ಲಾವ್ 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 ಅಂತ ಎಲ್ಲರ ಹತ್ರ ವಸೂಲಿಗೆ ಹಿಡಿದ್ಬಿಟ್ರೆ ನೀವು ಯಾರು ನಿಮ್ಮ ಮಾತು ಕೇಳ್ತಾರೆ? ಅವ್ರ ಮೇಲೆ ಅನೇಕ ಕೇಸ್ಗಳಿತ್ತು, 5 ಕೇಸೇನೋ ಅವ್ರ ಮೇಲೆ ಇತ್ತು. ಹಾಗಾಗಿ ಆ ಸಂದರ್ಭದಲ್ಲಿ ನಾವು ಯಾರು ಸರ್ಕಾರದವರು ಯಾರು ಭೇಟಿ ಮಾಡೋದಕ್ಕೆ ನಾವು ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ಸ್ ನಾನಾಗಲಿ ಮತ್ತು ಯಾರಾಗಲಿ ಭೇಟಿ ಮಾಡಲಿಲ್ಲ. ಈ ಮಧ್ಯೆ ಮುಸ್ಲಿಂ ಮುಖಂಡರೊಬ್ಬರು ಮಾತನಾಡಿದ್ದಾರೆ ಎನ್ನಲಾದ ಆಡಿಯೋ ವೈರಲ್ ಆಗಿದೆ. ಆಡಿಯೋದಲ್ಲಿ ಸಭೆಯಲ್ಲಿ ಏನಾಯ್ತು ಅನ್ನೋದನ್ನ ವಿವರಿಸಲಾಗಿದ್ದು, ಸುಹಾಸ್ ಶೆಟ್ಟಿ ಮನೆಗೆ ಹೋಗದಂತೆ ಮುಸ್ಲಿಂ ಮುಖಂಡರು ಒತ್ತಡ ಹಾಕಿದ್ರಂತೆ. ಇದಕ್ಕೆ ಗೃಹ ಸಚಿವರು ವಿಶ್ವಾಸ ನೀಡಿದ್ದಾಗಿ ಆಡಿಯೋದಲ್ಲಿ ಹೇಳಲಾಗಿದೆ. ಸುಹಾಸ್ ಶೆಟ್ಟಿ ಔತುಗು ಮಿನಿ പോയോണ്ടായ നോക്കോകു ഞങ്ങൾ സാമൂഹികമായിട്ട് ಪ್ರತಿ ಒಟ್ಟರ ರಾಜೀನಾಮೆ ಬೇಕಿರ ಚೊಲ್ಟ ಬೋಲ್ತ ಫಲಕಂ ಅವ್ರು ಎಲ್ಲಾರು ಚಂದ್ರು ಅದು ಗೃಹ ಸಚಿವ ಅದಕ್ಕೆ ಬೇನು ಆಶ್ವಾಸನೆ ತಂದ್ರು. ಆದರೆ ಸಭೆ ಬಗ್ಗೆ ಸ್ಪಷ್ಟನೆ ನೀಡಿರುವ ಪರಮೇಶ್ವರ್, ನಾನು ಮೀಟಿಂಗ್ ಕರೆದಿಲ್ಲ, ಅವರೇ ಬಂದಿದ್ರು, ಯಾರೂ ಕೂಡ ಸಾಂತ್ವನ ಹೇಳೋದಕ್ಕೆ ಹೋಗಬೇಡಿ ಅಂತ ಒತ್ತಡ ಹಾಕಿಲ್ಲ ಅಂದ್ರು. ಇಲ್ಲ, ಆ ಥರ ಏನಿಲ್ವಲ್ಲ. ಯಾರು ಹೇಳಿದ್ರಂತ ಅಲ್ಲ, ಯಾರು ಹೇಳಿದವ್ರು ಯಾರು ನನ್ಗೆ ಗೊತ್ತಿಲ್ಲ. ಸಮಾಜಘಾತುಕ ಶಕ್ತಿಗಳನ್ನ ಬಿಡಲ್ಲ ಎಂದ ಸಿದ್ದರಾಮಯ್ಯ. ಮಂಗಳೂರಿನಲ್ಲಿ ಸಮಾಜಘಾತುಕ ಶಕ್ತಿಗಳನ್ನು ಮಟ್ಟ ಹಾಕೋದಕ್ಕೆ ವಿಶೇಷ ವಿಂಗ್ ರಚನೆ ಮಾಡ್ತೀವಿ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿದ್ರು. ಸಮಾಜಘಾತಕ ಶಕ್ತಿಗಳಿದ್ದಾವೆ, ಅವುಗಳನ್ನ ಮಟ್ಟ ಹಾಕ್ಲಿಕ್ಕೆ ಮತ್ತು ಪತ್ತೆ ಹಚ್ಚಲಿಕ್ಕೆ ಒಂದು ವಿಂಗ್ ಬೇಕಾಗ್ತದೆ. ಅದಕ್ಕೆ ಒಂದು ಸ್ಪೆಷಲ್ ವಿಂಗ್ ಬೇಕಾಗ್ತದೆ. ಅದನ್ನ ಮಾಡಬೇಕು ಅಂತ ಅವ್ರು ಹೇಳಿದ್ದಾರೆ. ಅವ್ರು ಹೋಮ್ ಮಿನಿಸ್ಟರ್ ಜೊತೆ ಮಾತಾಡಿ ಆಮೇಲೆ ಕ್ರಮ ತಗೋಬೇಕು. ಸಮಾಜಘಾತುಕ ಶಕ್ತಿಗಳನ್ನ ಬಿಡಲ್ಲ ಅಂತ ಸಿಎಂ ಹೇಳ್ತಾ ಇದ್ದಾರೆ. ಆದ್ರೆ ಮುಂದಿನ ಟಾರ್ಗೆಟ್ ಭರತ್ ಕುಮ್ಡೇಲ್, ಶರಣ್ ಪಂಪ್ವೆಲ್, ಬಶೀರ್ ಹತ್ಯೆ ಆರೋಪಿ ಶ್ರೀಜಿತ್ ಎಂಬ ಪೋಸ್ಟ್ಗಳು ಹರಿದಾಡ್ತಾ ಇವೆ. ಕರಾವಳಿ ಈಗಲೂ ಕೊತನೆ ಕುದೀತಾ ಇದೆ. ಬ್ಯೂರೋ ರಿಪೋರ್ಟ್, TV9. MDH ನ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ ಕಾ ಬರ್ತಾ, ಆಲೂ ಗೋಬಿ, ಭಿಂಡಿ ಮಸಾಲಾ, ಇನ್ನೂ ಬಹಳಷ್ಟು. MDH